ಕಗ್ಲಿಪುರ ಠಾಣೆಯಿಂದ ಯಶವಂತಪುರ ಠಾಣೆಗೆ ಕೇಸ್ ವರ್ಗಾವಣೆ ಆಗಿದೆ. ಯಶವಂತಪುರ ಠಾಣಾ ವ್ಯಾಪ್ತಿಯಲ್ಲಿ ಅಸಂತ್ರಸ್ತ ಮಹಿಳೆ ವಾಸವಿದ್ದಾರೆ. ಕಗ್ಲಿಪುರದಲ್ಲಿ ದೂರನ್ನ ದಾಖಲಿಸಿದ್ರಲ್ಲ ಸಂತ್ರಸ್ತ ಮಹಿಳೆ, ಆ ಪ್ರಕರಣ ಯಶವಂತಪುರ ಠಾಣೆಗೆ ಈಗ ವರ್ಗಾವಣೆ ಆಗಿದೆ. ಕಗ್ಲಿಪುರ ಠಾಣೆಯಿಂದ ಯಶವಂತಪುರ ಠಾಣೆಗೆ ಕೇಸ್ ವರ್ಗಾವಣೆ ಆಗಿದೆ. ಹೀಗಾಗಿ ಕಗ್ಲಿಪುರ ಪೊಲೀಸ್ ಠಾಣೆಯಿಂದ ಪ್ರಕರಣ ಯಾಕೆ ವರ್ಗಾವಣೆ ಆಗಿದೆ ಅಂದ್ರೆ ಯಶವಂತಪುರ ಠಾಣಾ ವ್ಯಾಪ್ತಿಯಲ್ಲಿ ಅಸಂತ್ರಸ್ತ ಮಹಿಳೆ ವಾಸವಿದ್ದಾರೆ. ಕೇಸ್ ಸಂಬಂಧ ತನಿಖೆಯನ್ನ ಯಶವಂತಪುರ ಪೊಲೀಸರು ನಡೆಸ್ತಾರೆ. ಲೈಂಗಿಕ ಕಿರುಕುಳ ಅತ್ಯಾಚಾರ ಕೇಸ್ ತನಿಖೆಯನ್ನ ಯಶವಂತಪುರ ಪೊಲೀಸರು ಇನ್ನು ಮುಂದೆ ನಡೆಸ್ತಾ ಹೋಗ್ತಾರೆ. ಕಗ್ಲಿಪುರ ಠಾಣೆಯಿಂದ ಯಶವಂತಪುರ ಠಾಣೆಗೆ ಈ ಪ್ರಕರಣ ವರ್ಗಾವಣೆ ಆಗಿದೆ. ಯಶವಂತಪುರ ಠಾಣಾ ವ್ಯಾಪ್ತಿಯಲ್ಲಿ ಸಂತ್ರಸ್ತ ಮಹಿಳೆ ವಾಸವಿದ್ದಾರೆ. ಹಾಗಾಗಿ ಕಗ್ಲಿಪುರ ಠಾಣೆಯಿಂದ ಯಶವಂತಪುರ ಠಾಣೆಗೆ ಕೇಸ್ ವರ್ಗಾವಣೆ ಆಗಿದೆ. ಲೈಂಗಿಕ ಕಿರುಕುಳ ಅತ್ಯಾಚಾರ ಕೇಸ್ ತನಿಖೆಯನ್ನ ಪೊಲೀಸರು ನಡೆಸಲಿದ್ದಾರೆ. ಕಗ್ಲಿಪುರ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿತ್ತು. ಯಶವಂತಪುರ ಠಾಣಾ ವ್ಯಾಪ್ತಿಯಲ್ಲಿ ಸಂತ್ರಸ್ತ ಮಹಿಳೆ ವಾಸ ಇರೋದ್ರಿಂದ ಕಗ್ಲಿಪುರ ಠಾಣೆಯಿಂದ ಯಶವಂತಪುರ ಠಾಣೆಗೆ ಪ್ರಕರಣವನ್ನ ಈಗ ವರ್ಗಾವಣೆ ಮಾಡಲಾಗಿದೆ. ಈ ಕೇಸ್ ಸಂಬಂಧ ಯಶವಂತಪುರ ಪೊಲೀಸರು ಇನ್ನು ಮುಂದೆ ತನಿಖೆಯನ್ನ ನಡೆಸ್ತಾ ಹೋಗ್ತಾರೆ. ಲೈಂಗಿಕ ಕಿರುಕುಳ ಅತ್ಯಾಚಾರ ಪ್ರಕರಣದ ತನಿಖೆಯನ್ನ ಯಶವಂತಪುರ ಠಾಣಾ ಪೊಲೀಸರು ಮುಂದುವರಿಸಲಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಣೂತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಣೂತ್, ಕಗ್ಲಿಪುರ ಠಾಣೆಯಲ್ಲಿ ಸಂತ್ರಸ್ತ ಹೆಣ್ಣುಮಗಳು ಪ್ರಕರಣವನ್ನ ದಾಖಲಿಸಿದ್ರು, ಅಂದ್ರೆ ಮುನ್ರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣವನ್ನ ದಾಖಲಿಸಿದ್ರು. ಈಗ ಆ ಪ್ರಕರಣ ಯಶವಂತಪುರ ಠಾಣೆಗೆ ವರ್ಗಾವಣೆ ಆಗಿದೆ. ಸದ್ಯದ ಅಪ್ಡೇಟ್ ಏನ್ ಸಿಗ್ತಾ ಇದೆ ಪ್ರಣೂತ್? ಈಗಾಗಲೇ ಪ್ರಕರಣ ಕಗ್ಲಿಪುರದಲ್ಲಿ ದಾಖಲಾಗಿರೋ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನ ಮೊದಲಿಗೆ ಹ್ಯಾಂಡಲ್ ಮಾಡೋದು ಕಗ್ಲಿಪುರ ಪೊಲೀಸರು. ಈ ಪ್ರಕರಣದ ಎಫ್ಐಆರ್ ಅನ್ನ ಕಗ್ಲಿಪುರದಲ್ಲೇ ಮಾಡಲಾಗಿದೆ. ಅದಾದ ಮೇಲೆ ಸ್ಥಳ ಮಹಜರಿಗೆ ಕರ್ಕೊಂಡು ಬರೋ ಸಂದರ್ಭದಲ್ಲಿ ಈ ಮಹಿಳೆ ವಾಸ ಇರುವಂತಹ ಜಾಗ ಮತ್ತು ಈ ಕೃತ್ಯ ನಡೆದಿರುವ ಅಂದ್ರೆ ಆರೋಪಿಕ ಕೃತ್ಯ ನಡೆದಿರುವಂತಹ ಜಾಗ ಇದೆಲ್ಲವೂ ಕೂಡ ಯಶವಂತಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಅಂದ್ರೆ ಆ ಮಹಿಳೆಗೆ ಅತ್ಯಾಚಾರ ಆಗಿರೋದು ಮತ್ತು ಲೈಂಗಿಕ ದೌರ್ಜನ್ಯ ಈ ಪ್ರಕರಣದ ಪ್ರಮುಖ ಅಂಶಗಳಾಗಿರೋದ್ರಿಂದ ಆ ಲೈಂಗಿಕ ದೌರ್ಜನ್ಯ ನಡೆದಿರೋದು ಯಶವಂತಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಜೆಪಿ ಪಾರ್ಕ್ ನ ಅಪೋಸಿಟ್ ಇರುವಂತಹ ಒಂದು ಗೋಡೌನ್ ಅಲ್ಲಿ ಆಗಿರೋದ್ರಿಂದ ಈ ಪ್ರಕರಣವನ್ನ ಅಫಿಷಿಯಲ್ ಆಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಗ್ಲಿಪುರ ಪೊಲೀಸರು ಅದನ್ನ ಯಶವಂತಪುರ ಪೊಲೀಸರಿಗೆ ಹಸ್ತಾಂತರ ಮಾಡೋದ್ರ ಮುಖಾಂತರವಾಗಿ ಈ ಇಡೀ ಕೇಸ್ ಯಶವಂತಪುರ ಪೊಲೀಸ್ ಠಾಣೆಗೆ ವರ್ಗಾವಣೆ ಆಗುತ್ತೆ. ಅರ್ಥಾತ್ ಈ ಕೇಸ್ನ ತನಿಖೆಯನ್ನ ಯಶವಂತಪುರ ಪೊಲೀಸರೇ ಮುಂದುವರಿಸಬೇಕಾಗುತ್ತೆ. ಕಗ್ಲಿಪುರ ಠಾಣೆಯಲ್ಲಿ ಅಂದ್ರೆ ಅಲ್ಲಿನ ಮೊದಲಿಗೆ ಪ್ರಕರಣ ಬೇರೆ ಬೇರೆ ರೀತಿಯಲ್ಲಿ ಎಲ್ಲೆಲ್ಲಿ ಡೆವಲಪ್ಮೆಂಟ್ ಗಳಾಯ್ತು, ಎಲ್ಲೆಲ್ಲಿ ಹೋದ್ರು, ಎಲ್ಲೆಲ್ಲಿ ಈ ಕೃತ್ಯಗಳನ್ನ ಮಾಡೋದಕ್ಕೆ ಅವರು ಸ್ಥಳ ಬಳಕೆ ಮಾಡ್ಕೊಂಡಿದ್ರು, ಅದೆಲ್ಲದರ ಆಧಾರದಲ್ಲಿ ಕಗ್ಲಿಪುರದಲ್ಲಿ ಮೊದಲಿಗೆ ರಾಮನಗರ ಎಸ್ಪಿ ಕಚೇರಿಗೆ ಹೋಗಿ ದೂರನ್ನ ಕೊಡ್ತಾರೆ. ಅದಾದ್ಮೇಲೆ ಕಗ್ಲಿಪುರ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡ್ತಾರೆ. ಅದೀಗ ಅಫಿಷಿಯಲಿ ಯಶವಂತಪುರ ಪೊಲೀಸ್ ಠಾಣೆಗೆ. ಹಾಗೆ ನೇರ ಸಂಪರ್ಕದಲ್ಲೇ ಇರಿ, ಮತ್ತೆ ನಾನು ನಿಮ್ಮನ್ನ ಸಂಪರ್ಕಿಸ್ತೀನಿ. ಜೆಪಿ ಪಾರ್ಕ್ ಬಳಿಯ ಗೋದಾಮ್ನಲ್ಲೂ ಕೂಡ ಪೊಲೀಸರು ಮಹಜರ್ ನಡೆಸ್ತಾರೆ. ಯಾಕಂದ್ರೆ ಸಂತ್ರಸ್ತ ಮಹಿಳೆ ನೀಡಿರುವಂತಹ ದೂರಿನಲ್ಲಿ ಪದೇ ಪದೇ ಅದೇ ಸ್ಥಳದಲ್ಲಿ ಅಂದ್ರೆ ಜೆಪಿ ಪಾರ್ಕ್ ಬಳಿ ಇರುವಂತಹ ಗೋದಾಮ್ನಲ್ಲೇ ಅತ್ಯಾಚಾರ ಹಲವು ಬಾರಿ ಮಾಡಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ಈ ಸಂಬಂಧ ಯಶವಂತಪುರ ಠಾಣೆ ಪೊಲೀಸರು ಪಂಚನಾಮೆಯನ್ನ ಮಾಡ್ತಾರೆ, ಮಹಜರನ್ನ ಮಾಡ್ತಾರೆ. ಇದೇ ಸ್ಥಳದಲ್ಲೂ ರಹಸ್ಯ ಕ್ಯಾಮೆರಾವನ್ನ ಫಿಕ್ಸ್ ಮಾಡಿದ ಮುನಿರತ್ನ. ಅದನ್ನ ಮುನಿರತ್ನನೇ ಹೇಳಿರ್ತಾನೆ ಆ ಸಂತ್ರಸ್ತ ಹೆಣ್ಮಗಳ ಹತ್ರ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಯಶವಂತಪುರ ಠಾಣಾ ಪೊಲೀಸರು ಅಲ್ಲಿ ಪಂಚನಾಮೆಗೆ ಈಗ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇದೇ ಜೆಪಿ ಪಾರ್ಕ್ ಬಳಿ ಇರುವಂತಹ ಗೋದಾಮಿನಲ್ಲಿ ಕೂಡ ಈಗ ಪೊಲೀಸರು ಮಹಜರನ್ನ ಮಾಡ್ತಾರೆ. ಇದೇ ಸ್ಥಳದಲ್ಲಿ ರಹಸ್ಯ ಕ್ಯಾಮೆರಾವನ್ನ ಮುನಿರತ್ನ ಫಿಕ್ಸ್ ಮಾಡಿದ್ದ ಅಂತ ಸಂತ್ರಸ್ತ ಮಹಿಳೆ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಇದೇ ಸ್ಥಳದಲ್ಲಿ ಹಲವು ಬಾರಿ ಆತ ಅತ್ಯಾಚಾರ ಎಸಗಿದ್ದ, ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಅಂತ ಆ ಸಂತ್ರಸ್ತ ಮಹಿಳೆ ದೂರಿನಲ್ಲಿ ದಾಖಲಿಸಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಣೂತ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಣೂತ್, ಸದ್ಯ ಆ ಪೊಲೀಸರು ಪಂಚನಾಮೆಯನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಯಾವ ಸ್ಥಳದಲ್ಲಿ ಹಲವು ಬಾರಿ ಅತ್ಯಾಚಾರಗಳಾಗಿತ್ತು ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಇದೇ ಜೆಪಿ ಪಾರ್ಕ್ ಬಳಿ ಇರುವಂತಹ ಗೋದಾಮು. ಈ ಗೋದಾಮಿಗೆ ಆ ಸಂತ್ರಸ್ತ ಮಹಿಳೆಯನ್ನ ಕರ್ಸ್ಕೊಳ್ತಾನೆ ಮುನಿರತ್ನ. ಇಲ್ಲಿ ಕರೆಸ್ಕೊಂಡು ಬಲವಂತವಾಗಿ ಆಕೆಯ ವಿರುದ್ಧವಾಗಿ ಅತ್ಯಾಚಾರವನ್ನ ಎಸಗ್ತಾನೆ. ಹಲವು ಬಾರಿ ಅತ್ಯಾಚಾರವನ್ನ ಈ ಗೋದಾಮಿನಲ್ಲೇ ಮಾಡಿದಾನೆ ಅಂತ ಸಂತ್ರಸ್ತ ಮಹಿಳೆ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಸದ್ಯ ಪೊಲೀಸರು ಪಂಚನಾಮೆಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಪ್ರಣೂತ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಣೂತ್, ಜೆಪಿ ಪಾರ್ಕ್ ಬಳಿಯ ಗೋದಾಮ್ನಲ್ಲಿ ಪೊಲೀಸರು ಮಹಜರ್ಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆ ಸಂತ್ರಸ್ತ ಮಹಿಳೆಯ ದೂರಿನ ಅನ್ವಯ ಸದ್ಯದ ಡೆವಲಪ್ಮೆಂಟ್ಸ್ ಏನಾಗ್ತಾ ಇದೆ? ಈ ಯಶವಂತಪುರದ ಜೆಪಿ ಪಾರ್ಕ್ ನ ಅಪೋಸಿಟ್ ಇರುವಂತಹ ಗೋಡೌನ್ ನಲ್ಲಿ ಸಂತ್ರಸ್ತೆಯ ಸ್ಥಳ ಮಹಜರಿಗೆ ಈಗಾಗಲೇ ಆಕೆಯನ್ನ ಕರ್ಕೊಂಡು ಬಂದಿದ್ದಾರೆ. ನಾನು ದೃಶ್ಯಗಳಲ್ಲಿ ತೋರಿಸೋ ಪ್ರಯತ್ನಗಳನ್ನು ಮಾಡ್ತೀನಿ. ಈಗಾಗಲೇ ನೀವು ಗಮನಿಸ್ತಾ ಇದ್ರೆ ಇಲ್ಲಿ ಈಗಾಗಲೇ ಪೊಲೀಸರ ಜಮಾವಣೆ ಆಗಿದೆ. ಪೊಲೀಸರು ಈಗಾಗಲೇ ಆಗಮಿಸಿದ್ದಾರೆ. ಆದ್ರೆ ಅಲ್ಲಿ ಮುಂದೆ ಕಾಣಿಸ್ತಾ ಇರುವಂತಹ ಕಾರ್ನಲ್ಲಿ ಸಂತ್ರಸ್ತೆಯನ್ನು ಸೇರಿಸಿದ್ದಾರೆ. ಯಾಕಂದ್ರೆ ಈ ಗೋದಾಮಿನ ಕೀ ಲಾಕ್ ಆಗಿದೆ. ಈ ಕೀ ಯಾರ ಹತ್ರ ಇದೆ ಅನ್ನೋ ಸದ್ಯಕ್ಕಿನ್ನೂ ಗೊತ್ತಿಲ್ಲ. ಈ ಕೀಗೋಸ್ಕರನೇ ಪೊಲೀಸರು ಕೂಡ ಕಾಯ್ತಾ ಇರುವಂತದ್ದು. ಕೀ ಈಗ ಲಾಕ್ ಆಗಿರೋದ್ರಿಂದ ಗೋದಾಮ್ನಲ್ಲಿ
ಸ್ಥಳ ಮಹಜರು ಮಾಡೋದಕ್ಕೆ ಅಡ್ಡಿ ಉಂಟಾಗ್ತಾ ಇದೆ. ಈ ಕೀಗೋಸ್ಕರ ಪೊಲೀಸರು ಕಾಯ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಅಂದ್ರೆ ಎಲ್ಲಿದೆ ಕೀ, ಎಲ್ಲಿರುವ ಸಾಧ್ಯತೆಗಳಿದೆ, ಇವೆಲ್ಲವನ್ನ ಸದ್ಯಕ್ಕೆ ನಡೆಸಿದ್ದಾರೆ. ಜೊತೆಗೆ ಫೊರೆನ್ಸಿಕ್ ತಂಡ ಕೂಡ ಈಗಾಗಲೇ ಆಗಮಿಸಿದೆ. ನೀವು ಗಮನಿಸ್ತಾ ಇದ್ರಿ ನೇರ ಪ್ರಸಾರದ ದೃಶ್ಯಗಳಲ್ಲಿ, ಲೈವ್ ಅಂಡ್ ಎಕ್ಸ್ಕ್ಲೂಸಿವ್ ಆಗಿ ಗಮನಿಸ್ತಾ ಇದ್ರಿ. ಫೊರೆನ್ಸಿಕ್ ನ ವಾಹನ ಕೂಡ ಈಗಾಗಲೇ ಆಗಮಿಸಿದೆ. ಇಲ್ಲಿನ ಒಂದಿಷ್ಟು ಸಾಕ್ಷ್ಯಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಫೊರೆನ್ಸಿಕ್ ವಾಹನ ಕೂಡ ಆಗಮಿಸಿರೋದ್ರಿಂದ ಸ್ಥಳ ಮಹಜರು ಪ್ರಕ್ರಿಯೆ ವೇಗವನ್ನು ಪಡಿತಾ ಇದೆ. ಸಿಂಧೂರ, ಫೊರೆನ್ಸಿಕ್ ವಾಹನ ಇಲ್ಲಿದೆ. ಈಗಾಗಲೇ ಸಂತ್ರಸ್ತೆ ಆಗಮಿಸಿದ್ದಾರೆ. ಕೇವಲ ಬೀಗಕ್ಕೋಸ್ಕರ ಅಂದ್ರೆ ಈ ಗೋಡೌನ್ ಕೀಗೋಸ್ಕರ ಕಾಯಲಾಗ್ತಾ ಇದೆ. ಕೀ ಬರ್ತಾ ಇದ್ದಂಗೆ ಈ ಸ್ಥಳ ಮಹಜರು ಪ್ರಕ್ರಿಯೆ ಮುಂದುವರಿಯುತ್ತೆ, ಆರಂಭ ಆಗುತ್ತೆ. ಇನ್ಫ್ಯಾಕ್ಟ್ ಸಿಂಧೂರ. ಥ್ಯಾಂಕ್ ಯು ಪ್ರಣೋತ್ ನಿಮ್ಮೆಲ್ಲ ಮಾಹಿತಿಗಾಗಿ.